ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಇಗ್ನೋಬಲ್ಸ್ ಕನ್ನಡ. ಇಂದಿನ ವಿಡಿಯೋದಲ್ಲಿ ನಾವು ಬಿಕಾಕ್ 133 ಬ್ಲಾಕ್ 4ನಲ್ಲಿ ಇರುವ ಸೇಲ್ಸ್ ಆಫ್ ಗೂಡ್ಸ್ ಆ್ಯಕ್ಟ್ನ ಮೊದಲ ಯೂನಿಟ್ ನೋಡೋಣ. ತುಂಬ ಸಿಂಪಲ್ ಆಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಕಾಂಟ್ರಾಕ್ಟ್ ಆಫ್ ಸೇಲ್ ಅಂದರೆ ಏನು? A contract of sale of goods is a contract whereby the seller transfers or agrees to transfer the property in goods to the buyer for a price. ಅಂದರೆ ಸೆಲ್ಲರ್ ಅಂದರೆ ಮಾರುವ ವ್ಯಕ್ತಿ, ಬೈಯರ್ ಅಂದರೆ ಖರೀದಿಸುವ ವ್ಯಕ್ತಿ. ಸೆಲ್ಲರ್ ತನ್ನ ಗೂಡ್ಸನ್ನು ಬೈಯರ್ಗೆ ಒಂದು ಪ್ರೈಸ್ಗೆ ಟ್ರಾನ್ಸ್ಫರ್ ಮಾಡೋದು ಅಥವಾ ಫ್ಯೂಚರ್ನಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಅಗ್ರಿ ಆಗೋದು, ಅದನ್ನೇ ಕಾಂಟ್ರಾಕ್ಟ್ ಆಫ್ ಸೇಲ್ಸ್ ಅಂತ ಕರಿತೀವಿ. ಇಲ್ಲಿ ಎರಡು ಟರ್ಮ್ಸ್ ಬಹಳ ಇಂಪಾರ್ಟೆಂಟ್. ಒಂದು ಸೇಲ್, ಗೂಡ್ಸ್ ಮತ್ತು ಓನರ್ಶಿಪ್ ತಕ್ಷಣ ಬೈಯರ್ಗೆ ಟ್ರಾನ್ಸ್ಫರ್ ಆಗಿದ್ರೆ ಅದನ್ನು ಸೇಲ್ ಅಂತ ಕರಿತೀವಿ. ಉದಾಹರಣೆ, ಎ ಬಿಯ ಕೋಲ್ಡ್ ಸ್ಟೋರೇಜ್ನಿಂದ 2000 ಕೊಟ್ಟು 100 kg ಪೊಟ್ಯಾಟೊ ತಕ್ಷಣ ಪರ್ಚೇಸ್ ಮಾಡಿದರೆ ಅದು ಸೇಲ್. 2 ಅಗ್ರಿಮೆಂಟ್ ಟು ಸೇಲ್, ಗೂಡ್ಸ್ ಫ್ಯೂಚರ್ ಡೇಟ್ನಲ್ಲಿ ಟ್ರಾನ್ಸ್ಫರ್ ಆಗೋದು. ಉದಾಹರಣೆಗೆ, ಎ ತನ್ನ ಸ್ಕೂಟರನ್ನು 10 ದಿನಗಳ ನಂತರ 5000ಕ್ಕೆ ಕೊಡ್ತೀನಿ ಅಂತ ಅಗ್ರಿ ಆದರೆ ಅದು ಅಗ್ರಿಮೆಂಟ್ ಟು ಸೆಲ್ ಅಂತ ಹೇಳ್ತೇವೆ. ಇನ್ನು ಸೆಕ್ಷನ್ 5 ಮೋಡ್ಸ್ ಆಫ್ ಸೇಲ್. ಸೇಲ್ ಹೇಗೆ ನಡೆಯಬಹುದು ಅಂದರೆ ಹಲವು ಮೋಡ್ಸ್ ಇವೆ. ಇಮಿಡಿಯೇಟ್ ಡೆಲಿವರಿ, ಗೂಡ್ಸ್ ತಕ್ಷಣ ಕೊಡೋದು. ಇಮಿಡಿಯೇಟ್ ಪೇಮೆಂಟ್, ಫ್ಯೂಚರ್ ಡೆಲಿವರಿ, ಹಣ ಈಗ ಕೊಡ್ತಾರೆ ಆದರೆ ಗೂಡ್ಸ್ ನಂತರ ಕೊಡ್ತಾರೆ. ಇಮಿಡಿಯೇಟ್ ಡೆಲಿವರಿ ಆ್ಯಂಡ್ ಇಮಿಡಿಯೇಟ್ ಪೇಮೆಂಟ್, ಗೂಡ್ಸ್ ಕೂಡ ಈಗ, ಪೇಮೆಂಟ್ ಕೂಡ ಈಗ. ಇನ್ನು ಇನ್ಸ್ಟಾಲ್ಮೆಂಟ್, ಡೆಲಿವರಿ ಅಥವಾ ಪೇಮೆಂಟ್ ಇನ್ಸ್ಟಾಲ್ಮೆಂಟ್ಸ್ನಲ್ಲಿ ಇರಬಹುದು. ಡೆಲಿವರಿ ಮತ್ತು ಪೇಮೆಂಟ್ ಎರಡು ಫ್ಯೂಚರ್ ಡೇಟ್ನಲ್ಲಿ ಇದ್ದರೆ ಅದು ಅಗ್ರಿಮೆಂಟ್ ಟು ಸೆಲ್ ಆಗುತ್ತದೆ. ಇನ್ನು ಅಸೆಂಟಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಆಫ್ ಸೇಲ್. ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಬೇಕಂದ್ರೆ ಕೆಲವು ಕಂಡೀಷನ್ಸ್ ಇರಬೇಕು. ಒಂದು, 2 ಪಾರ್ಟೀಸ್, ಬೈಯರ್ ಮತ್ತು ಸೆಲ್ಲರ್ ಇಬ್ಬರು ಬೇರೆ ವ್ಯಕ್ತಿಗಳಾಗಿರಬೇಕು. ಇನ್ನು ಸಬ್ಜೆಕ್ಟ್ ಮ್ಯಾಟರ್ ಮಸ್ಟ್ ಬಿ ಗೂಡ್ಸ್, ಕಾಂಟ್ರಾಕ್ಟ್ನಲ್ಲಿ ಗೂಡ್ಸ್ ಇರಬೇಕು. 3, ಟ್ರಾನ್ಸ್ಫರ್ ಆಫ್ ಓನರ್ಶಿಪ್, ಗೂಡ್ಸ್ ಓನರ್ಶಿಪ್ ಬೈಯರ್ಗೆ ಟ್ರಾನ್ಸ್ಫರ್ ಆಗಬೇಕು. ಸೇಲ್ನಲ್ಲಿ ಓನರ್ಶಿಪ್ ಆಲ್ರೆಡಿ ಟ್ರಾನ್ಸ್ಫರ್ ಆಗಿರುತ್ತದೆ. ಅಗ್ರಿಮೆಂಟ್ ಟು ಸೆಲ್ನಲ್ಲಿ ಫ್ಯೂಚರ್ನಲ್ಲಿ ಟ್ರಾನ್ಸ್ಫರ್ ಆಗುತ್ತದೆ. 4, ಕನ್ಸಿಡರೇಷನ್, ಪ್ರೈಸ್ ಮನಿ ರೂಪದಲ್ಲಿ ಇರಬೇಕು. ಇನ್ನು ಡಿಫ್ರೆನ್ಸ್ ಬಿಟ್ವೀನ್ ಸೇಲ್ ಆ್ಯಂಡ್ ಅಗ್ರಿಮೆಂಟ್ ಟು ಸೆಲ್. ಓಕೆ, ಸೇಲ್ ಅಂದರೆ ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್, ಓನರ್ಶಿಪ್ ಟ್ರಾನ್ಸ್ಫರ್ ಆಗಿದೆ. ಅಗ್ರಿಮೆಂಟ್ ಟು ಸೆಲ್, ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟ್, ಓನರ್ಶಿಪ್ ಫ್ಯೂಚರ್ನಲ್ಲಿ ಟ್ರಾನ್ಸ್ಫರ್ ಆಗುತ್ತದೆ. ಬೈಯರ್ ಗೂಡ್ಸ್ ಅಕ್ಸೆಪ್ಟ್ ಮಾಡದೇ ಇದ್ದರೆ ಸೆಲ್ಲರ್ ಪ್ರೈಸ್ಗೆ ಸ್ಯೂ ಮಾಡಬಹುದು. ಸೆಲ್ಲರ್ಗೆ ರೈಟ್ಸ್ ಇರುತ್ತವೆ. ರೈಟ್ ಆಫ್ ಲೀನ್ಸ್, ರೈಟ್ ಆಫ್ ರಿಸೇಲ್, ಸ್ಟಾಪೇಜ್ ಇನ್ ಟ್ರಾನ್ಸಿಟ್. ಇನ್ನು ರಿಸ್ಕ್ ಫಾಲೋ ಓನರ್ಶಿಪ್. ಓನರ್ಶಿಪ್ ಯಾರ ಬಳಿ ಇದೆಯೋ ರಿಸ್ಕ್ ಕೂಡ ಅವರದ್ದೇ. ಗೂಡ್ಸ್ ಬೈಯರ್ಗೆ ಟ್ರಾನ್ಸ್ಫರ್ ಆದಮೇಲೆ ಡ್ಯಾಮೇಜ್ ಆದರೆ ರಿಸ್ಕ್ ಬೈಯರ್ ಮೇಲಿದೆ. ಇನ್ಸಾಲ್ವೆನ್ಸಿ, ಸೆಲ್ಲರ್ ಇನ್ಸಾಲ್ವೆಂಟ್ ಆದರೆ ಓನರ್ಶಿಪ್ ಆಲ್ರೆಡಿ ಬೈಯರ್ಗೆ ಟ್ರಾನ್ಸ್ಫರ್ ಆಗಿದ್ದರೆ ಬೈಯರ್ ಗೂಡ್ಸ್ ಕ್ಲೇಮ್ ಮಾಡಬಹುದು. ಬೈಯರ್ ಇನ್ಸಾಲ್ವೆಂಟ್ ಆದರೆ ಓನರ್ಶಿಪ್ ಬೈಯರ್ಗೆ ಹೋಗಿದ್ದರಿಂದ ಸೆಲ್ಲರ್ ಗೂಡ್ಸ್ ಡೆಲಿವರಿ ಮಾಡಲೇಬೇಕು. ಇನ್ನು ಸೇಲ್ ವರ್ಸಸ್ ಹೈಯರ್ ಪರ್ಚೇಸ್. ಸೇಲ್, ಓನರ್ಶಿಪ್ ಇಮಿಡಿಯೇಟ್ಲಿ ಟ್ರಾನ್ಸ್ಫರ್ ಆಗುತ್ತದೆ. ಹೈಯರ್ ಪರ್ಚೇಸ್, ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಕಂಪ್ಲೀಟ್ ಆದಮೇಲೆ ಮಾತ್ರ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತದೆ. ಸೇಲ್ನಲ್ಲಿ ಬೈಯರ್ ಓನರ್ ಆಗ್ತಾನೆ. ಹೈಯರ್ ಪರ್ಚೇಸ್ನಲ್ಲಿ ಇನ್ಸ್ಟಾಲ್ಮೆಂಟ್ಸ್ ಕಂಪ್ಲೀಟ್ ಆದಮೇಲೆ ಮಾತ್ರ ಓನರ್ ಆಗ್ತಾನೆ. ಬೈಯರ್ ಇನ್ಸ್ಟಾಲ್ಮೆಂಟ್ಸ್ ಪೇ ಮಾಡದೇ ಇದ್ದರೆ ಹೈಯರ್ ಪರ್ಚೇಸ್ನಲ್ಲಿ ಸೆಲ್ಲರ್ ಗೂಡ್ಸ್ ವಾಪಸ್ ತೆಗೆದುಕೊಳ್ಳಬಹುದು. ಇಷ್ಟು ಕಾನ್ಸೆಪ್ಟ್ಸ್ ಎಕ್ಸಾಮ್ನಲ್ಲಿ ತುಂಬ ಇಂಪಾರ್ಟೆಂಟ್. ಮುಂದಿನ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಗೂಡ್ಸ್ ನೋಡೋಣ. ಎಕ್ಸಿಸ್ಟಿಂಗ್ ಗೂಡ್ಸ್, ಫ್ಯೂಚರ್ ಗೂಡ್ಸ್ ಮತ್ತು ಕಂಟಿಂಗೆಂಟ್ ಗೂಡ್ಸ್
ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೇರ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.